ಬಿಡದಿ ಟೌನ್ಶಿಪ್ ಮಾಡಲೇಬೇಕು ಅಂತ ಹೊರಟಿರುವಂತಹ ರಾಜ್ಯ ಕಾಂಗ್ರೆಸ್ ಸರ್ಕಾರ ಒಂದ್ ಕಡೆ ರೈತರಲ್ಲೇ ಪರ ವಿರೋಧದ ಅಭಿಪ್ರಾಯಗಳು ವ್ಯಕ್ತ ಆಗ್ತಾ ಇದೆ. ಕೆಲವು ರೈತರು ನಾವು ಭೂಮಿಯನ್ನ ಕೊಡ್ತೀವಿ ಅಂತ ಹೇಳಿದ್ರೆ, ಇನ್ನು ಕೆಲವು ರೈತರು ನಾವು ನಮ್ಮ ಜೀವ ಹೋದ್ರೂ ನಾವು ಭೂಮಿಯನ್ನ ಕೊಡೋದಿಲ್ಲ ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ. ಇವೆಲ್ಲದರ ಮಧ್ಯೆ ದೋಸ್ತಿಗಳು ಕೂಡ ಪ್ರತ್ಯೇಕವಾಗಿ ಹೋರಾಟಕ್ಕೆ ಇಳಿದಿದ್ದಾರೆ. ಹಾಗಾದ್ರೆ ಬಿಜೆಪಿ ಜೆಡಿಎಸ್ ಪ್ರತ್ಯೇಕವಾಗಿ ಕಣಕ್ಕಿಳಿದಿದ್ದು ಯಾಕೆ ಅನ್ನೋದರ ಜೊತೆಗೆ ಇವರಿಬ್ಬರು ಹೋರಾಟ ಮಾಡಿದ್ರು ಕೂಡ ಕಾಂಗ್ರೆಸ್ ಏನ್ ಟೌನ್ಶಿಪ್ ಮಾಡಬೇಕು ಅಂತ ಹೊರಟಿದೆ, ಅದರ ವಿರುದ್ಧವೇ ಈ ಹೋರಾಟ ನಡೆಯಲಿದೆ. ರೈತ ವರ್ಸಸ್ ರೈತ ಕೆರಳಿದ ಬಿಡದಿ ಕಿಚ್ಚು, ಬಿಡದಿ ಭೂಕದನ, ಪರ ವಿರೋಧ ಹೋರಾಟ. ಅವರು ಭೂಮಿ ಕೊಡೋದೇಕೆ, ಇವರು ಭೂಮಿ ಕೊಡಲ್ಲ ಎಂದಿದ್ದೇಕೆ? ದಿನೇ ದಿನೇ ಬಿಡದಿ ಭೂಕದನ ಜೋರಾಗ್ತಿದೆ, ಬೇರೆ ಬೇರೆ ಆಯಾಮಗಳನ್ನ ಪಡೆದುಕೊಳ್ಳುತ್ತಿದೆ. ಮೊದಲು ಬಿಡದಿಯಲ್ಲಿ ಯಾವ ರೈತರೂ ಕೂಡ ಭೂಮಿ ಕೊಡೋದಿಲ್ಲ ಅಂತ ಹೇಳಲಾಗ್ತಿತ್ತು. ರೈತರು ಭೂಮಿ ಕೊಡೋದಕ್ಕೆ ಒಪ್ಪಿದ್ದಾರೆ ಅಂತ ಕಾಂಗ್ರೆಸ್ ಸರ್ಕಾರ ಸುಳ್ಳು ಹೇಳ್ತಿದೆ ಅಂತ ಆರೋಪ ಮಾಡಲಾಗ್ತಿತ್ತು. ಅದಕ್ಕೆ ಸಾಕ್ಷಿಯಾಗಿ ಬಿಡದಿ ಟೌನ್ಶಿಪ್ ನೋಟಿಫಿಕೇಶನ್ ಆದ್ಮೇಲೆ ನೂರಾರು ರೈತರು ಅಖಾಡಕ್ಕಿಳಿದ್ರು. ನಮಗೆ ಭೂಮಿ ಬೇಕು, ಹಣ ಬೇಡ ಅಂತ ರಸ್ತೆಗಿಳಿದ್ರು. ಪ್ರಾಣ ಬೇಕಾದ್ರೂ ಕೊಡ್ತೇವೆ, ಆದ್ರೆ ಭೂಮಿ ಮಾತ್ರ ಕೊಡಲ್ಲ ಅಂತ ಘಂಟಾಘೋಷವಾಗಿ ಹೇಳಿದ್ರು. ಆದ್ರೆ ದಿನೇ ದಿನೇ ಅಲ್ಲಿನ ವಾತಾವರಣ ಬದಲಾಗ್ತಾ ಇದೆ. ಕೆಲವು ರೈತರು ಭೂಮಿ ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ. ಹಲವು ಹಳ್ಳಿಗಳ ಜನರು ನಾವು ಸರ್ಕಾರದ ಪರ ಇದ್ದೀವಿ ಅಂತ ಘೋಷಣೆ ಮಾಡಿದ್ದಾರೆ. ಕೆಂಪಯ್ಯನ ಪಾಳ್ಯದ ಬಹುತೇಕರು ಗ್ರೀನ್ ಸಿಗ್ನಲ್. ಇದು ಕೆಂಪಯ್ಯನ ಪಾಳ್ಯ. ಬಿಡದಿ ಟೌನ್ಶಿಪ್ಗೆ ಭೂಸ್ವಾಧೀನಕ್ಕೆ ನೋಟಿಫಿಕೇಶನ್ 3 ಹಳ್ಳಿಗಳ ಪೈಕಿ ಇದು ಒಂದು. ಈ ಊರಿನಲ್ಲಿ ಅರ್ಧಕ್ಕಿಂತಲೂ ಹೆಚ್ಚು ಮಂದಿ ಟೌನ್ಶಿಪ್ಗೆ ಒಪ್ಪಿಗೆ ನೀಡಿದ್ದಾರೆ. ಎಲ್ಲರಿಗೂ ಆಗಿದ್ದು ನಮಗೂ ಆಗುತ್ತೆ ಅಂತಿರೋ ಅವರು ಟೌನ್ಶಿಪ್ ಆಗೋದಾದ್ರೆ ಭೂಮಿ ಕೊಡೋದಕ್ಕೆ ನಾವು ಸಿದ್ಧ ಅಂತಿದ್ದಾರೆ. ಇಷ್ಟೇ ಅಲ್ಲ, ಈಗಾಗಲೇ ಗ್ರೇಟರ್ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿಯಿಂದ ಸಮ್ಮತಿ ಪತ್ರವನ್ನ ರೈತರು ಪಡೆದುಕೊಂಡಿದ್ದಾರೆ. ಇಲ್ಲಿ ನಾವು ವ್ಯವಸಾಯ ಮಾಡೋಕ್ಕಾಗ್ತಾ ಇಲ್ಲ. ಇತ್ಲಾಗೆ ಇಂಡಸ್ಟ್ರಿ ಐತೆ, ಈ ಕಡೆಗೆ ಟೊಯೋಟಾ ಕಂಪ್ನಿ ಅವೆಲ್ಲ ಆಳುಗಳು ಸಿಕ್ಕಲ್ಲ. ಆಮೇಲೆ ನೀರು ಬೇರೆ ಕಚಡ ನೀರು. ಆ ನೀರಿನಲ್ಲಿ ಯಾವುದೂ ಬೆಳೆ ಬೆಳೆಯೋಕ್ಕಾಗ್ತಾ ಇಲ್ಲ. ನಮಗೆ ಏನೇ ಬೆಳೆಯಕ್ಕೆ ಹೋದ್ರೂ ಕಷ್ಟ ಐತೆ, ಬೆಳೆ ಬೆಳಬೇಕು ಆಗಲ್ಲ. ಅದ್ರ ದೇಶದಿಂದ ನಮ್ಗೆ ಮೊದಲು ಅಕ್ವೈರಾಗ್ಬಿಡ್ಲಿ. ಬಿಡದಿ ಫಲವತ್ತಾದ ಭೂಮಿ ಇರೋ ಪ್ರದೇಶ, ಆದ್ದರಿಂದ ಸರ್ಕಾರ ಇಲ್ಲಿ ಟೌನ್ಶಿಪ್ ಮಾಡಬಾರದು ಅನ್ನೋದು ಟೌನ್ಶಿಪ್ ವಿರೋಧಿಗಳ ಮಾತು. ಆದ್ರೆ ಎಲ್ಲಾ ಕಡೆ ಭೂಮಿ ಫಲವತ್ತಾಗಿಲ್ವಂತೆ, ಕೃಷಿ ಮಾಡುವುದಕ್ಕೆ ನೀರೂ ಇಲ್ವಂತೆ. ಬೆಂಗಳೂರಿನ ಮೋರಿ ನೀರನ್ನೇ ಕೃಷಿಗೆ ಬಳಸಬೇಕಂತೆ. ಇದರ ಜೊತೆಗೆ ಇನ್ನೂ ಹಲವಾರು ಸಮಸ್ಯೆಗಳನ್ನ ಕೆಂಪಯ್ಯನ ಪಾಳ್ಯದ ರೈತರು ಹೇಳ್ಕೊಂಡಿದ್ದಾರೆ. ಬೆಂಗಳೂರಿನ ಮೋರಿ ನೀರು ಬಳಸಿ ಕೆಂಪಯ್ಯನ ಪಾಳ್ಯದಲ್ಲಿ ಕೃಷಿ ಮಾಡಲಾಗ್ತಿದೆ. ಇದರಿಂದ ಕೆಂಪಯ್ಯನ ಪಾಳ್ಯದ ಪ್ರದೇಶಗಳು ಗಬ್ಬೆದ್ದು ನಾರುತ್ತಿವೆ. ಸಂಪೂರ್ಣ ಕಪ್ಪು ಬಣ್ಣಕ್ಕೆ ತಿರುಗಿರುವ ವೃಷಭಾವತಿ ನೀರನ್ನ ಬಳಸಿ ಬೆಳೆ ಬೆಳೆಯುತ್ತಿದ್ದು ಸಮರ್ಪಕ ಇಳುವರಿ ಬಾರದೆ ರೈತರು ಕಂಗಾಲಾಗಿದ್ದಾರೆ. ಆ ನೀರಿನಿಂದ ಕೆಲವು ಆರೋಗ್ಯ ಸಮಸ್ಯೆಗಳೂ ಅಲ್ಲಿನ ಜನರನ್ನ ಕಾಡುತ್ತಿವೆ. 1500 ಅಡಿ ಕೊರೆದರೂ ಬೋರ್ಗಳಲ್ಲಿ ನೀರು ಬರಲ್ಲ. ಈಗ ಜಮೀನಿಗೆ ಒಳ್ಳೆ ಬೆಲೆ ಬಂದಿದೆ ಎಂಬ ಕಾರಣಕ್ಕೆ ಕೆಂಪಯ್ಯನ ಪಾಳ್ಯದ ರೈತರು ಸಮ್ಮತಿ ಸೂಚಿಸಿದ್ದಾರೆ. ಕೆಂಪಯ್ಯನ ಪಾಳ್ಯದ್ದು ಹಲವಾರು ಸಮಸ್ಯೆಗಳಿವೆ. ಆದ್ದರಿಂದಲೇ ಅಲ್ಲಿರೋ ತುಂಬಾ ಮಂದಿ ಟೌನ್ಶಿಪ್ ನಿರ್ಮಾಣಕ್ಕೆ ಒಪ್ಪಿಗೆ ಕೊಡ್ತಾ ಇದ್ದಾರೆ. ಆದ್ರೆ ಇನ್ನೂ ಹಲವಾರು ಗ್ರಾಮಗಳಲ್ಲಿ ರೈತರು ಬಿಡದಿ ಟೌನ್ಶಿಪ್ ಅನ್ನ ಮೊದಲಿಂದಾನೂ ವಿರೋಧಿಸ್ತಾ ಬಂದಿದ್ದಾರೆ. ಬೈರಮಂಗಲದ ಬನ್ನಿಗಿರಿ ಗ್ರಾಮದಲ್ಲಿ ಕೆಲವು ರೈತರು ಪ್ರತಿಭಟನೆಯನ್ನೂ ನಡೆಸಿದ್ದಾರೆ. ಊರು ಬಿಡಲ್ಲ, ಭೂಮಿ ಕೊಡಲ್ಲ ಅಂತ ಘೋಷಣೆ ಕೂಗ್ತಾ ಇರೋ ಅವರು ನಮ್ಮನ್ನು ಕೊಂದು ಬೇಕಾದ್ರೆ ಭೂಮಿ ತಗೊಂಡು ಹೋಗ್ಲಿ ಅಂತಿದ್ದಾರೆ. ಸಹಾಯ ಮಾಡಕ್ಕಾಗದೇ ಕೊಡ್ತೀವಿ ಅಂತವ್ರೆ, ನಮ್ಮ ಕೈಲಿ ಆಯ್ತು ನಾವು ದುಡಿತೀವಿ. ಇವಾಗ ಅವ್ರು ಹೇಳ್ತಾರೆ ಈ ಭೂಮಿಲಿ ಕ್ಯಾನ್ಸರ್ ಬಂದ್ಬಿಡ್ತದೆ ಅಂತ. ಅದೇ ಗ್ರೇಟರ್ ಬೆಂಗಳೂರು ಅಧ್ಯಕ್ಷ ಬಂದು ಜಮೀನ್ ತೆಗ್ದವನೆ, ಅವ್ನಿಗೆ ಹೇಳ್ಬೋದಾಯ್ತಲ್ಲ ಇಲ್ಲಿ ಕ್ಯಾನ್ಸರ್ ಬರ್ತದೆ ತೆಗಿಬಿಡ್ರಿ ಅಂತ. ಕೆಲವು ರೈತರು ಟೌನ್ಶಿಪ್ ಪರವಾಗಿದ್ದಾರೆ, ಇನ್ನು ಕೆಲವರು ಟೌನ್ಶಿಪ್ ವಿರುದ್ಧವಾಗಿದ್ದಾರೆ. ರೈತರ ಕಥೆ ಇದಾದ್ರೆ ರಾಜಕೀಯ ಕಿಚ್ಚು ಕೂಡ ಬಿಡದಿಯಲ್ಲಿ ಹೊತ್ತಿ ಉರಿತಾ ಇದೆ. ಮೊದಲು ಪ್ರತ್ಯೇಕವಾಗಿ ಹೋರಾಟದ ತಂತ್ರಗಳನ್ನು ರೂಪಿಸಿದ್ದ ಮೈತ್ರಿ ಪಕ್ಷಗಳು ಈಗ ಒಗ್ಗಟ್ಟಾಗಿ ಹೋರಾಡಲು ತೀರ್ಮಾನ ಮಾಡಿವೆ. ಕೆಲವು ದಿನಗಳ ಹಿಂದೆ ಬಿಡದಿಯ ತೋಟಗಳಲ್ಲಿ ಸಭೆ ನಡೆಸಿದ್ದ ನಿಖಿಲ್ ಕುಮಾರಸ್ವಾಮಿ ಹೋರಾಟವೊಂದನ್ನ ಫಿಕ್ಸ್ ಮಾಡಿದ್ರು. ಬಿಜೆಪಿ ಕೂಡ ಪ್ರತ್ಯೇಕವಾಗಿ ಹೋರಾಟಕ್ಕೆ ಸಜ್ಜಾಗ್ತಾ ಇತ್ತು. ಆದ್ರೆ ಈಗ ಈ ಎರಡೂ ದೋಸ್ತಿ ಪಕ್ಷಗಳು ಬೃಹತ್ ಹೋರಾಟಕ್ಕೆ ಮುನ್ನುಡಿ ಬರೆಯುವ ಸಾಧ್ಯತೆ ಇದೆ. ಬಿಡದಿ ಟೌನ್ಶಿಪ್ ವಿರುದ್ಧ ಜನಾಂದೋಲನಕ್ಕೆ ಮೈತ್ರಿ ಪಕ್ಷಗಳು ಸಜ್ಜಾಗಿವೆ. ಬಿಜೆಪಿಯಿಂದ ಜೂನ್ 17ರಿಂದ ಹಳ್ಳಿಗಳಲ್ಲಿ ಜನಾಭಿಪ್ರಾಯ ಸಂಗ್ರಹವಾಗಲಿದೆ. ಟೌನ್ಶಿಪ್ ವಿರುದ್ಧ ಇರುವ ಜನರ ಅಭಿಪ್ರಾಯ ಸಂಗ್ರಹವನ್ನ ಬಿಜೆಪಿ ಮಾಡಲಿದೆ.
ಕೆಂಪಯ್ಯನಪಾಳ್ಯ, ಅರಳಾಳು ಸಂದ್ರ, ಹೊಸೂರು, ಬನ್ನಿಗಿರಿಗೆ ಬಿಜೆಪಿ ಭೇಟಿ ನೀಡಲಿದ್ದು ಜನಾಭಿಪ್ರಾಯದ ಬಗ್ಗೆ ಸರ್ಕಾರದ ಗಮನ ಸೆಳೆಯಲಿದೆ. ಇಷ್ಟೇ ಅಲ್ಲದೆ ಬುಧವಾರ ಕೇಂದ್ರ ಸಚಿವ ಎಚ್ಡಿಕೆ ಜೊತೆ ಸಭೆ ಮಾಡಲಿರುವ ಕೇಸರಿ ನಾಯಕರು ಮುಂದಿನ ದಿನಗಳಲ್ಲಿ ಬೃಹತ್ ಹೋರಾಟ ರೂಪಿಸುವ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಮೈತ್ರಿ ಪಕ್ಷಗಳು ದೊಡ್ಡ ಹೋರಾಟಕ್ಕೆ ಒಂದು ಕಡೆ ಸಜ್ಜಾಗ್ತಾ ಇದ್ರೆ, ಮತ್ತೊಂದು ಕಡೆ ಮೈಸೂರಿನಲ್ಲಿ ಟೌನ್ಶಿಪ್ ವಿಚಾರವಾಗಿ ಮಾತನಾಡಿದ ಸಚಿವ ಯತೀಂದ್ರ ಸಿದ್ದರಾಮಯ್ಯ, ಟೌನ್ಶಿಪ್ ಮಾಡುವುದು ಅತ್ಯವಶ್ಯಕ. 80% ರೈತರು ಜಮೀನು ಕೊಡಲು ಒಪ್ಪಿದ್ದಾರೆ. ಹೆಚ್ಚಿನ ಮಟ್ಟದ ಪರಿಹಾರಕ್ಕೆ ಒಪ್ಪಿದ್ದಾರೆ. ಕೆಲವರು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಇದರಲ್ಲಿ ಜೆಡಿಎಸ್ ರಾಜಕಾರಣ ಮಾಡುತ್ತಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ಒಂದು ಅವ್ರಿಗೆ ಏನು ಸರಿಯಾದಂಥ ಪರಿಹಾರ ಕೊಡಬೇಕು ಅದನ್ನು ಕೊಟ್ಟು ಖಂಡಿತ ಆ ಕೆಲಸ ಮಾಡ್ತಾರೆ. ನನಗೆ ಮಾಹಿತಿ ಇರೋ ಪ್ರಕಾರ ಬಹಳಷ್ಟು ರೈತರು ಈ ಒಂದು ಬಿಡತಿ ಟೌನ್ಶಿಪ್ ಪರವಾಗಿದ್ದಾರೆ. ಆಲ್ಮೋಸ್ಟ್ 80% ಜನ ಪರಿಹಾರ ತೆಗೆದುಕೊಳ್ಳಕ್ಕೆ ರೆಡಿ ಇದ್ದಾರೆ. ಟೌನ್ಶಿಪ್ ವಿರೋಧಿಸಿ ಕೆಲವೆಡೆ ಹೋರಾಟ ನಡೀತಾನೇ ಇದೆ. ಮಂಗಳವಾರ ಭೈರಮಂಗಲದಲ್ಲಿ ರಾಷ್ಟ್ರೀಯ ಕಿಸಾನ್ ಮೋರ್ಚಾದ ಜೊತೆಗೂ ಮುಂದಿನ ಹೋರಾಟದ ಬಗ್ಗೆಯೂ ಸಭೆ ನಡೆಸಿದ್ದು, ಭೂಮಿ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಹೋರಾಟ ತೀವ್ರವಾಗಿಸಲು ನಿರ್ಧರಿಸಿದ್ದಾರೆ. ಬುಧವಾರ ಬಿಜೆಪಿ ನಿಯೋಗ ಭೈರಮಂಗಲಕ್ಕೆ ಭೇಟಿ ಕೊಡುವ ಸಾಧ್ಯತೆ ಇದ್ದು, ಬಿಡದಿ ಟೌನ್ಶಿಪ್ ವಿರೋಧಿ ಹೋರಾಟ ಮತ್ತಷ್ಟು ತೀವ್ರ ಸ್ವರೂಪ ಪಡೆಯುವ ಸಂಭವವಿದೆ.